ದಿನಾಂಕ 3 ಜನವರಿ 25ರಂದು ನಡೆದ ಕೋಲಾರ ಬಂದ್ ಹಿನ್ನೆಲೆಯಲ್ಲಿ ಇಂದಿನ ಅಂದರೆ ಗುರುವಾರ 2ರಂದು ಬೈಕ್ ರ್ಯಾಲಿ ನಡೆದ ಸಂದರ್ಭದಲ್ಲಿ DDPI ಕಚೇರಿಯಲ್ಲಿ ಭಗವಾನ್ ಶ್ರೀಕೃಷ್ಣ ಬೋಧಿಸಿದಂತಹ ಭಗವದ್ಗೀತೆಯ ಗೀತಾಸಾರದ ಫ್ಲೆಕ್ಸ್ ಹಾಕಿದ್ದ ಚಂದ್ರಮೌಳಿ ಮತ್ತು ಸದಸ್ಯರು ಬಂದ್ ಮಾಡುವ ನೆಪದಲ್ಲಿ ಭಗವಾನ್ ಕೃಷ್ಣನಿಗೆ ಅವಮಾನ ಮಾಡಿದ್ದಾರೆ. ಈ ರೀತಿಯ ಗೂಂಡಾ ವರ್ತನೆಯನ್ನು ಧಾರ್ಮಿಕ ಅವಹೇಳನವಾಗಿ ಸ್ವಸ್ಥವನ್ನು ಕೆಡಿಸುವ ಕಿಡಿಗೇಡಿಗಳಿಗೆ ಕಾನೂನಿನ ರೀತಿ ಶೀಘ್ರವಾಗಿ ಶಿಕ್ಷೆ ಆಗುವಂತೆ ಮಾಡಲು ಕೋರುತ್ತೇವೆ. ಇಲ್ಲವಾದಲ್ಲಿ ಕೋಲಾರ ಬಂದ್ ಮಾಡಲು ದಿನಾಂಕವನ್ನು ನಿಶ್ಚಯ ಮಾಡುತ್ತೇವೆ ಸರ್. ನಮ್ಮೊಂದು ಮನವಿ ನೀವು ಸ್ವೀಕರಿಸಬೇಕು ಸರ್. ನಮ್ದೊಂದು ರಿಕ್ವೆಸ್ಟ್ ಇದೆ ಸರ್. ಇದರಲ್ಲಿ ರಿಲಿಜಿಯಸ್ಗೆ ಪ್ರತಿಯೊಬ್ಬರು ಹಿಂದೂಗೂ ಅವಮಾನ ಆಗಿ ಮಾಡಿದ್ದಾರೆ. ಅದರಿಂದ ಸೆಕ್ಷನ್ 153A ಮಾಡಿರೋದ್ರಿಂದ ನಾನ್ ಬೇಲಬಲ್ ಅಫೆನ್ಸ್ ಪನಿಷಬಲ್ 3 years ಇದೆ. ಖಂಡಿತವಾಗ್ಲೂ ಅದ್ಮೇಲೆ FIR ಮಾಡಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ CR 2/25 ಕೇಸ್ ರಿಜಿಸ್ಟರ್ ಆಗಿದೆ. DDPI ಅವ್ರ ಕಂಪ್ಲೇಂಟ್ ಬೇಸಿಸ್ ಮೇಲೆ ಗೊತ್ತಾಯಿತು. ಸೊ ತಾವು ಮೀಡಿಯಾ ಮಿತ್ರರೆಲ್ಲ ಇದ್ದಾರೆ. ಸೊ ಆದರೂ CR 2/25 ಆಗಿದ್ದರೆ ಎಷ್ಟು ಜನದ ಮೇಲೆ ಆಗಿದೆ, ಯಾವ ಸೆಕ್ಷನ್ಸ್ ಮೇಲೆ ಆಗಿದೆ. ಸೊ ಖಂಡಿತವಾಗ್ಲೂ ಸರ್ ಈ ರಿಲಿಜಿಯಸ್ ಮೇಲೆ ಅಫೆನ್ಸ್ ಆಗಿರೋದ್ರಿಂದ ತಾವು ಕೂಡಲೇ ಅವ್ರು ಬಂಧಿಸಬೇಕು. ಸೊ ಇದು ಬಂಧಿಸಿಲ್ಲ ಅಂದರೆ ಖಂಡಿತ ಮುಂದಿನ ದಿನಗಳು ಸರ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹೋರಾಟ ಉಗ್ರವಾಗಿರುತ್ತೆ. ಯಾಕಂದರೆ ಸೊಸೈಟಿ ಮೇಲೆ ಇಂಪ್ಯಾಕ್ಟ್ ಆಗಿದೆ. ಲಾರ್ಜರ್ ಪೀಪಲಲ್ಲಿ ಎಂಟೈರ್ ನಮ್ಮ ಹಿಂದುತ್ವ ಏನಿದೆ ಅದನ್ನು ಅವಮಾನ ಮಾಡಿದ್ದಾರೆ. ಫ್ಲೆಕ್ಸ್ಗೆ ಅವರು ನಿಜವಾಗ್ಲೂ ಅವ್ರಿಗೇನಾದರೂ ಅಂಬೇಡ್ಕರ್ ಭಾವಚಿತ್ರ ಹಾಕಬೇಕು ಅಂತ ಉದ್ದೇಶ ಇದ್ದಿದ್ರೆ ರಿಕ್ವೆಸ್ಟ್ ಮಾಡ್ಬೋದು. ದಟ್ ಪಬ್ಲಿಕ್ ಆಫೀಸಲ್ಲಿ ಹೋಗಿ ವರ್ಕಿಂಗ್ ಅವರ್ಸಲ್ಲಿ ಹೋಗಿ ಫೋರ್ಸ್ಫುಲ್ ಆಗಿ ಆ ಪಬ್ಲಿಕ್ ಸರ್ವೆಂಟ್ಸ್ ಮೇಲೆಲ್ಲ ಕೆಟ್ಟದಾಗ ಬೈದು ನಥಿಂಗ್ ಬಟ್ 353 IPC ಕೂಡ ಅಫೆಕ್ಟ್ ಆಗಿದೆ ಸರ್. ಡಿಸ್ಚಾರ್ಜ್ ಮಾಡೋ ಡ್ಯೂಟೀಸ್ ಬಿಟ್ಟಿಲ್ಲ. ಅವ್ರೇನಾದರೂ ಆ ರೀತಿ ಭಾವಚಿತ್ರ ಕೇಳ್ಬೋದಾಗಿದ್ದರೆ ರಿಕ್ವೆಸ್ಟ್ ಕೊಡ್ಬೋದಾಗಿತ್ತು. ಅವ್ರು ಅರಿಯೋ ಅವಶ್ಯಕತೆನೇ ಇರಲಿಲ್ಲ ಅದರಲ್ಲಿ. ಸೊ ಇದರಿಂದ ಇದು ಎಂಟೈರು ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸೊ ಆ ವಿಡಿಯೋ CCTV ಫುಟೇಜಸಲ್ಲಿ ಇದರಲ್ಲಿ ಯಾರು ಪಾಲ್ಗೊಂಡಿದ್ದಾರೆ, ಯಾರು ಪ್ರಚೋದನೆ ಮಾಡಿದ್ದಾರೆ, ಯಾರು ಪ್ರೇರಣೆ ಮಾಡಿದ್ದಾರೆ ಅದರಲ್ಲಿ ಕ್ಲಿಯರಾಗಿ ಕಾಣುತ್ತೆ. ಸೊ ಇವ್ರ ಮೇಲೆ ಖಂಡಿತವಾಗ್ಲೂ ಸರ್ ಈ ಕೂಡಲೇ ಅವ್ನು ಬಂಧಿಸಬೇಕು ಅಂತ ನಾವು ತಮ್ಮಲ್ಲಿ ಕಳ್ಕಳಿಯ ಮನವಿ ಮಾಡ್ಕೊತಾ ಇದ್ದೀವಿ. ಇಲ್ಲಾಂದರೆ ಮತ್ತೆ ಇನ್ನೊಂದು ಸರ್ ಇವ್ರ ಮೇಲೆ, ಯಾಕಂದರೆ ಇವ್ರು ಬೇರೆ ರೂಲ್ಸ್ ಕೂಡ ಇದೆ ಇವ್ರ ಮೇಲೆ, ನಾವು ಮುಂದಿನ ದಿನ ಮುಂದೆ ನಾವು ಅದನ್ನು ಪ್ಲೇಸ್ ಮಾಡ್ತೀವಿ. ಸೊ ಖಂಡಿತವಾಗ್ಲೂ ಅವ್ರ ಮೇಲೆ 107 ಪ್ರೊಸೀಡಿಂಗ್ಸ್ ಕೂಡ ಇನಿಷಿಯೇಟ್ ಮಾಡಬೇಕು ಸರ್. ಯಾಕಂದರೆ ಸೊಸೈಟಿಯಲ್ಲಿ ಇವರಿಂದ ಪಬ್ಲಿಕ್ ಪೀಸ್ ಭಾಳ ತೊಂದರೆ ಆಗಿದೆ. ಇವರು ಇಂಥವ್ರು ಭಾಳ ಹಾರ್ಮ್ಫುಲ್ ಆಗಿದ್ದಾರೆ. ಸೊ ಇನ್ ಕೇಸ್ 107 ಪ್ರೊಸೀಡಿಂಗ್ಸ್ ಮಾಡಿ ಇನ್ ಕೇಸ್ ಇಲ್ಲಾಂದರೆ ಎಕ್ಸ್ಟರ್ಮಿನೇಟ್ ಕೂಡ ನಾವು ಖಂಡಿತವಾಗಿ ಮಾಡ್ಬೋದು ಸರ್. ಸೊ ಗೂಂಡಾ ಆ್ಯಕ್ಟ್ಸ್ ಇಲ್ಲ ಅಂದರೂ ಕೂಡ ಸೊ ಗಡಿಪಾರು ಇಂಥವ್ರ ಮೇಲೆ ಇನ್ ಕೇಸ್ ಎಲ್ಲ ಬೇರೆ ಬೇರೆ ಕ್ರಿಮಿನಲ್ ಅಫೆನ್ಸ್ ಇದೆ ಖಂಡಿತವ್ರು ಪಾಲ್ಗೊಳ್ತಾ ಇದ್ದಾರೆ. ಸೊ ಇವ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ತೊಗೊಬೇಕಂತ ನಮ್ಮೆಲ್ಲರ ಪರವಾಗಿ ನಾನು ಆ್ಯಸ್ ಅಡ್ವೊಕೇಟ್ ಆಗಿ ಆ್ಯಸ್ ಎ ಹಿಂದೂ ಆಗಿ ನಾನು ತಮ್ಮಲ್ಲಿ ಕಳ್ಕಳಿಯನ್ನು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದ್ರ ಮೇಲೆ ಖಂಡಿತವಾಗ್ಲೂ ತಾವು ಆ್ಯಕ್ಷನ್ ಮಾಡ್ತೀನಿ. ನಿಮ್ಮೆಲ್ಲರ ಭಾವನೆಗಳು ನಮ್ಗೆ ಕಲ್ಪಿಸ್ತೀವಿ. ಇದ್ರ ಬಗ್ಗೆ ನೀವು ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾನೂನಡಿ ಏನೇನು ಕ್ರಮ ಕೈಗೊಳ್ಳಬೇಕು ನೀವು ಬೇಡ ಅಂದ್ರೂ ನಾವು ತೊಗೊಂಡೇ ಬಿಡೋದಿಲ್ಲ. ಯಾವುದೇ ವ್ಯಕ್ತಿ ಸಮಾಜದಲ್ಲಿ ಏನು ಶಾಂತಿಯನ್ನು ನೆಮ್ಮದಿನ ಕದಡಿದ್ರೆ ಅಂಥವ್ರನ್ನ ಪೊಲೀಸ್ ಇಲಾಖೆ ಯಾವತ್ತೂ ಕ್ಷಮಿಸೋದು ಬಿಡೋದು ಇಲ್ಲ. ಕೇಸ್ ಇಷ್ಟ ಆಗಿದೆ, ಇನ್ವೆಸ್ಟಿಗೇಷನ್ ಆಗುತ್ತೆ. ಅವ್ರು ಯಾರೇ ಆಗಿದ್ರು ಕೂಡ ತಪ್ಪು ಮಾಡಿ 100% ಅವ್ನು ಅರೆಸ್ಟ್ ಮಾಡೇ ಮಾಡ್ತೀವಿ. ವಾಟ್ ಎವರ್ ಈಸ್ ಸೆಡ್ ವಿ ಆರ್ ಗೋಯಿಂಗ್ ಟು ಟೇಕ್ ಆಲ್ ಆ್ಯಕ್ಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.